ಹಲೋ ಫ್ರೆಂಡ್ಸ್, ಇವತ್ತು ನೋಡಿ ಭಾಳ ಮಳೆ ಆಗ್ಲಾಕತ್ತದ ಬಿಜಾಪುರದಾಗ. ಅಂದರೆ ಮುಂಜಾನೆ ರಾತ್ರಿ ತುಂಬ ಮಳೆ ಆಗ್ಯದ. ಮುಂಜಾನೆ ಹಿಡಿದ್ಕಿ ಚಾಲೂನೇ ಆದ ನೋಡಿ. ನಾನು ಹೊಲದಾಗ ಹಾಲು ತೆಗಿಲಾಕ ಬಂದೀನಿ. ಹಾಲು ಅಂದರೆ ತೆಗ್ದೀನಿ, ಅದು ನಾನು ವಿಡಿಯೋ ಮಾಡಿಲ್ಲ. ಈಗ ನಾನು ನೀರು ಕುಡ್ಸಾಕತ್ತೀನಿ ಎಮ್ಗಳಿಗೆ. ಇನ್ನು ಹೊಳಿ ಹೋಗ್ಬೇಕು ಮನೀಗ. ಮಳೆ ಅಂತ್ರೆ ಚಾಲೂನೇ ಆದ ಸರ್ಕಾನೆ ಭಾಳ ರಾಡಿ ನೋಡಿ. ರಾಡಿ ಹಂಗಾಗ್ಯದೆಲ್ಲ. ಥಂಡಿನೂ ಭಾಳ ಹತ್ತಾಕತ್ತದ. ಹೋಯ್ ಹೇ ನೋಡಿ ಎಮ್ಮೆ ಹಂಗೆ ನೋಡಿ ಫ್ರೆಂಡ್ಸ್, ಎಮ್ಮೆ ಇದ್ದಂದ್ರೆ ಮಳೆ ಆಗಲಿ ಏನೂ ಆಗಲಿ ಅಂದರೆ ಹೊಲಕ್ಕೆ ಬರೋದೇ ಆಗ್ತೈತಿ. ರಾಡ್ಯಾಗ ಎಲ್ಲ ಬರಬೇಕು. ಯಾವ ಮೇವು ಹಾಕೋದು, ನೀರು ಹಾಕೋದು, ಅದು ಮಾಡ್ಲಾಕ ಹೊಲಕ್ಕೆ ಬರೋದೇ ಆಗ್ತಾಯಿದೆ. ಹುಡುಗರಿಗಂದರೆ ಮನ್ಯಾಗ ಕುಂದ್ರಿಸಿ ಬಂದೀನಿ. ಈಗ ಹೋಗಿ ನಾ ರೊಟ್ಟಿ ಮಾಡಿಲ್ಲ, ನಾಷ್ಟ ಅಷ್ಟೇ ಮಾಡಿ ಬಂದೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಮನೆಗೆ ಹೊಂಟೀನಿ ನೋಡಿ. ಛತ್ರಿ ತೊಗೊಂಡು ಕಿಶಿನ ಈಗ ಮೇವು ಎಲ್ಲ ಹಾಕಿ ಬಂದೀನಿ. ಈಗ ಹೋಗಿ ಏನಂದರೆ ರೊಟ್ಟಿ ಮಾಡ್ಬೇಕು. ನಾಷ್ಟ ಅಷ್ಟು ಮಾಡಿ ಬಂದೀನಿ. ಆಡಿ ಸಲ್ಯಾಗ ಒಂದು ತುಸು ಮೇವು ತೊಗೊಂಡಿನಿ, ಅಂದರೆ ಹೊಟ್ಟೆ ತೊಗೊಂಡಿನಿ ನೋಡಿ ಫ್ರೆಂಡ್ಸ್. ಮಳೆ ಅಂತಾರೆ ಸಣ್ಣಾಗಿ ಚಾಲೂನೇ ಆದ. ಈಗ ಮನೆಗೆ ಹೋಗಿ ಕಿಶಿ ಒಗ್ಯಾಣಂದ್ರೆ ಒಗದು ಬಂದೀನಿ. ಏನು ಇದ್ರೊಳಗೇನು ಒಗ್ಯಾಣ ಏನು ಒಣಗಲ್ಲ, ಅಂದ್ರೂ ಒಗದು ಬಂದೀನಿ. ಗಾಳಿ ಛತ್ರಿ ಹಾಕ್ಲಾಕತ್ತದ. ನೋಡಿ ಫ್ರೆಂಡ್ಸ್, ಈಗ ಮನೆಗೆ ಬಂದೀನಿ. ನೋಡಿ ನಾವು ಹುಡುಗರು ಛತ್ರಿ ಕತ್ ಹೊಡೆದಾಗಿ ಛತ್ರಿ ಒಂದು ಸಿಕ್ಕೊಂಡ್ಬಿಟ್ಟ ಕುದ್ರೊಳಗೆ. ನೋಡಿ ಫ್ರೆಂಡ್ಸ್, ಈಗ ಹೊಲದಿಂದ ಬಂದು ಕಿಸಿ ನೋಡಿ ಇಷ್ಟೊಂದು ಒಂದು ಬುಟ್ಟಿ ತುಂಬ ರೊಟ್ಟಿ ಮಾಡಿ ಸಜ್ಜಿ ರೊಟ್ಟಿ. ಇವತ್ತು ಮಳೆ ಅಂದರೆ ನೋಡಿ ಹಂಗೆ ಮಳೆ ಚಾಲು ಆಗ್ಯದ. ಮುಂಜಾನೆ ಮಾಡಿಲ್ಲ ರೊಟ್ಟಿ ಎತ್ಕಿಸಿನ ಮತ್ತು ಸಂಜೆ ಮಾಡಿನೂ ಆಗ್ತಾವ ಕಿಸಿನ ಕಟ್ಟಿ ರೊಟ್ಟಿ ಮಾಡಿಲ್ಲಾಕತ್ತೀನಿ ನೋಡಿ ಫ್ರೆಂಡ್ಸ್. ನಾನು ಮತ್ತು ಈಗ ರೊಟ್ಟಿ ಮಾಡ್ಕಿಸಿ ನೀನು ಹೊಲಕ್ಕೆ ಹೋಗ್ಬೇಕಾ ಎಮ್ಗಳಿಗೆ ಮೇವು ಹಾಕ್ಲಾಕ. ಆಮೇಲೆ ಹೋಗ್ತೀನಿ ರೊಟ್ಟಿ ಮಾಡ್ಕಿಸಿನ. ನೋಡಿ ಫ್ರೆಂಡ್ಸ್, ಅರ್ಬಿ ಎಲ್ಲ ಒಗದ್ ಕಿಸಿ ಇಲ್ಲಿ ಒಲಿನ ಕಾವೊಳಗೆ ಒಣಗ್ತಾವ ಕಿಸಿ ಇಲ್ಲಿ ಒಗದ್ ಕಿಸಿನ ಹಾಕೀನಿ. ಆಗಲ್ಲ ಕಿಸಿ ನಾನು ಒಲಿ ಮೇಲೆ ಮಾಡ್ತೀನಿ ಜಾಸ್ತಿ. ನೋಡಿ ಫ್ರೆಂಡ್ಸ್, ಈಗ ರೊಟ್ಟಿ ಮಾಡಿ ಹುಡುಗರದೆಲ್ಲ ತೆಲಿ ಇಕ್ಕಿನಿ, ನಂದು ತೆಲಿ ಇಕ್ಕೊಂಡಿನಿ. ಈಗ ನೋಡಿ ಹೊಲಕ್ಕೆ ಹೋಗ್ಬೇಕಾ. ಈಗ ಇಟ್ಟು ಭಾಂಡೆ ತಿಕ್ತೀನಿ. ಭಾಂಡೆ ತಿಕ್ಕಿನ ಹೊಲಕ್ಕೆ ಹೋಗ್ಬೇಕು ನೋಡಿ. ಈ ಥಂಡಿಗೆ ಹವಾ ಬಿಟ್ಟಿದೆ, ಮಳೆ ಹತ್ರ ಕಡಿಮೆ ಆಗ್ಯದ. ಈಗ ಗಾಳಿ ಬಿಟ್ಟಿದೆ. ಒಂದು ಬುಟ್ಟಿ ತುಂಬ ರೊಟ್ಟಿ ಮಾಡೀನಿ, ಸಜ್ಜಿ ರೊಟ್ಟಿ. ಈಗೇನು ರೊಟ್ಟಿ ಇಲ್ಲ. ಈಗ ಹೊಲಕ್ಕೆ ಹೋಗಿ ಹಾಲು ಹಿಂಡ್ಕೊಂಡು ಬರ್ತೀನಿ ಫ್ರೆಂಡ್ಸ.
ದಿನಕ್ಕೆ ನಾನು ಹೊಲಕ್ಕೆ ಹೋಗೋದು ಬರೋದು 2 ಟೈಮ್ ಆಗ್ತಾವೆ. ಮುಂಜಾನೆ ಹೋಗಿ ಹೊಳಿ ಬರ್ತೀನಿ, ಮನ್ಯಾಗಿನ ಕೆಲಸ ಎಲ್ಲ ಹೋಯ್ತಾವ. ಹೊಳಿ ಬಂದು ಕಿಶಿನ್ ಮನ್ಯಾಗಿನ ಕೆಲಸ ಮಾಡ್ತೀನಿ. ಆಮೇಲೆ ಮನ್ಯಾಗಿಂದೆಲ್ಲ ಕೆಲಸ ಆದ್ಮೇಲೆ ಇನ್ನೊಂದು ಸಾರಿ ಹೊಲಕ್ಕೆ ಹೋಗಿ ಮತ್ತು ಚೇಂಜ್ ಮಾಡಿ 6 ಗಂಟೆ 6:30 ಗಂಟೆ 7 ಗಂಟೆಗೆ ಬರ್ತೀನಿ. ಆವಾಗ ನೋಡಿ ಫ್ರೆಂಡ್ಸ್, ನಾನೀಗ ಹೊಲ್ದಾಗ ಬಂದು ನೋಡಿ. ಈಗ ಬಾಂಡೆ ತಿಕ್ಕಿಸಿನ ಮತ್ತು ಹುಡುಗರಿಗೆಲ್ಲರಿಗೂ ಮನೆಗೆ ಒಳಗೆ ಬಿಡ್ತೀನಿ. ಈ ಟೈಮ್ ನೋಡಿ 4:30 ಗಂಟೆ ಆಗ್ಯದ. ಈಗ ಮೇವು ಹಾಕ್ತೀನಿ ಎಮ್ಗಳಿಗೆ. ನೋಡಿ ಫ್ರೆಂಡ್ಸ್, ನಾನು ಈಗ ಹಾಲು ಹಿಂಡ್ಲಾಕತ್ತೀನಿ ನೋಡಿ. ಈಗ ಕರ ಬಿಟ್ಟಿದ್ದೀನಿ, ಈಗ ಹಾಲು ಹಿಂಡ್ತೀನಿ. ಈಗ ಥಂಡಿ ಅಂತ ಭಾಳ ಬಿಟ್ಟದ. ಹಾಕಿಸಿ ಮಳೆ ಬರಾಕತ್ತದ, ಸ್ವಲ್ಪ ಥಂಡಿ ಹತ್ತಾಕತ್ತದ. ಈಗ ಕತ್ತಲಾಗ್ಲಾಗ ಬಂದದ ನೋಡಿ ಟೈಮ್. ಬನ್ನಿ ಫ್ರೆಂಡ್ಸ್, ಈಗ ಹಾಲು ಹಿಂಡ್ಕೊಂಡು ಬಂದೀನಿ. ಈಗ ಹಾಲು ಹಾಕಿಸಿ ಮನೆಗೆ ಹೋಗ್ತೀನಿ. ಈಗ ಈಗಂದ್ರೆ ಎಲ್ಲ ಕೆಲಸ ಆಗ್ಯದ. ಈಗ ಮನೆಗೆ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ನಾನು ಪಲ್ಯ ಕಿತ್ತಾಗ ಹೊಂಟೀನಿ ನೋಡಿ. ಪುಂಡಿ ಪಲ್ಯ ಹಾಕಿದ್ದೇವೆ ಈ ಕಡೆ. ಮತ್ತು ಇಲ್ಲಿ ಕರಿಬೇವಿನ ಗಿಡ ನೋಡಿ ನಮ್ದು ಹೆಂಗದ. ಸ್ವಲ್ಪ ಕರಿಬೇವು ಹರ್ಕೋತೀನಿ. ಇಲ್ಲಿ ನೋಡಿ ಪಲ್ಯ ಎಷ್ಟು ದೊಡ್ಡದು ಬಂದದ ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಪುಂಡಿ ಪಲ್ಯ ನೋಡಿ ಹೆಂಗೆ ಬಂದದಂತ. ಇಲ್ಲಿ ನೋಡಿ, ಈ ಮಳೆ ಬರೋಣ ಇಟ್ಟು ದೊಡ್ಡದಾಗ್ಯ ನೋಡಿ. ಕಿತ್ತಬೇಕಾ ಅಂದರೆ ಮಳೆನೇ ಬಿಡಲಾಗ್ಯದ. ಅದ್ರ ಸಲುವಾಗಿ ನಾವು ಕಿತ್ತಿಲ್ಲ. 1-2 ಸೂಡು ಒಯ್ತೀನಿ. ನೋಡಿ ಕೆಸರೇ ಬರಾಕತ್ತ. ಕಿತ್ತ ಅಂದರೆ ಭಾಳ ಕೆಸರಾಗ್ಯದ. ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದಂದ್ರೆ ಪುಂಡಿ ಪಲ್ಯ ಭಾಳ ಚಂದ ಹತ್ತದ ಫ್ರೆಂಡ್ಸ್. ಕೊತ್ತಂಬರಿ ಅವು ಏನೂ ಹಾಕಿಲ್ಲ. ನೋಡಿ ಈ ಕಡೆ ಎಲ್ಲ ಹಾಕಿದೆ ನೋಡಿ ಪಲ್ಯ. ನೋಡಿ ಫ್ರೆಂಡ್ಸ್, ಪಲ್ಯ ಸಾಕು. ಇಷ್ಟೇ ಒಯ್ತೀನಿ. ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಪಲ್ಯನ. ಮತ್ತು ಇಟ್ಟು ಕರಿಬೇವು ತೊಗೊಂಡು ನೋಡಿ. ನೋಡಿ ಇಟ್ಟೆಲ್ಲ ಹಾಕಿದೆವು. ಇದನ್ನು ಪಲ್ಯ ಹಾಕಿದೆ, ಎಲ್ಲ ಕಿತ್ತು ಮಾರಿದೆವು.